ನಿಂತು ಬ್ರಹ್ಮನ ಹತ್ರ ಕರೆಕ್ಟಾಗಿ ಬರೆಯಪ್ಪ ಅಂತ ಹೇಳಿ ಬರ್ಸ್ಕೊಂಬಂದ್ಬಿಟ್ಟಿದ್ದೀರಾ. ಅದು ಯಾರನ್ನ ಮೇಲೆತ್ತಬೇಕು, ಯಾರನ್ನ ತುಳಿಬೇಕು, ನೀಟಾಗಿ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದೀರಾ. ಅದಕ್ಕೆ ನಿಮ್ಮನ್ನು ಬ್ರಹ್ಮ ಕರೆಕ್ಟಾಗಿ ಬರ್ಸ್ಕೊಂಬಂದಿದ್ದೀರಾ, ನಾವು ಬರ್ಸ್ಕೊಂಬಂದಿಲ್ಲ ಅಷ್ಟೇ. ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇರುವಂತ ಕಾಂಗ್ರೆಸ್ ಅನ್ನ ಕೇಳೋರೇ ಇಲ್ಲದೆ ಇರೋ ಪರಿಸ್ಥಿತಿ. ಕುರ್ಚಿಗಾಗಿ ಕಿತ್ತಾಟ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಆಡಳಿತ ಯಂತ್ರ ಕೆಲಸ ಮಾಡ್ತಾ ಇಲ್ಲ. ಅಧಿಕಾರಿಗಳು ಯಾರ ಮಾತನ್ನು ಕೇಳ್ತಾ ಇಲ್ಲ. ಜನರು ಸರ್ಕಾರಿ ಕಚೇರಿಗಳಿಗೆ ಹೋದ್ರೆ, ಪೊಲೀಸ್ ಸ್ಟೇಷನ್ಗಳಿಗೆ ಹೋದ್ರೆ, ನೋಂದಣಾಧಿಕಾರಿಗಳ ಕಚೇರಿಗಳಿಗೆ ಹೋದ್ರೆ ಯಾವ ಕೆಲಸನೂ ಆಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ. ಆದ್ರೆ ಈ ಭ್ರಷ್ಟಾಚಾರದ ಬಗ್ಗೆ ದನಿ ಎತ್ತಬೇಕಾದ ವಿರೋಧ ಪಕ್ಷಗಳು ಏನು ಮಾಡ್ತಾ ಇಲ್ಲ. ವಿಧಾನಸಭಾ ಅಧಿವೇಶನ ಸುವರ್ಣಸೌಧದಲ್ಲಿ ನಡೀತು. ಚಳಿಗಾಲದ ಅಧಿವೇಶನದಲ್ಲಿ ವಿರೋಧ ಪಕ್ಷದವರು ಆಡಳಿತ ಪಕ್ಷವನ್ನು ಕಟ್ಟ ಹಾಕೋದ್ರಲ್ಲಿ ಫೇಲ್ ಆಗೋದ್ರು. ವಿಧಾನ ಪರಿಷತ್ತಲ್ಲಿ ಬಿಜೆಪಿ ತುಂಬಾ ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ ಅನ್ನ ಕೌಂಟರ್ ಮಾಡ್ತು. ವಿರೋಧ ಪಕ್ಷಗಳು ವಿಧಾನ ಪರಿಷತ್ತಲ್ಲಿ ಸರ್ಕಾರವನ್ನ ಮಣ್ಣು ಮುಕ್ಕಿಸಿದ್ವು. ಆದ್ರೆ ನಿಜವಾದ ಜನಪ್ರತಿನಿಧಿಗಳ ಸಭೆ, ವಿಧಾನಸಭೆಯಲ್ಲಿ ಸಮಸ್ಯೆಗಳ ಚರ್ಚೆ ಆಗೋಕೆ ಬಿಡ್ಲಿಲ್ಲ. ಬಿಜೆಪಿಯಿಂದ ರಾಜ್ಯದ ಅಸಲಿ ಸಮಸ್ಯೆಗಳ ಚರ್ಚೆನೇ ಆಗ್ಲಿಲ್ಲ. ಜನರಿಗೆ ಇದರಿಂದ ನ್ಯಾಯ ಸಿಗೋದಾದ್ರೂ ಹೇಗೆ? ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅಂತ ನಾಯಕರ ಮುಂದೆ ಬಿಜೆಪಿ ಜೆಡಿಎಸ್ ನ ವಿರೋಧ ಪಕ್ಷದ ನಾಯಕರು ಸೈಲೆಂಟ್ ಆಗೋದು. ಒಂಥರ ನೋಡಿದ್ರೆ ನೀವು 2023 ವಿಧಾನಸಭೆಯನ್ನು ನೋಡಿದ್ರೆ ಬಸವರಾಜ ಬೊಮ್ಮಾಯಿ ಇದ್ರು, ಮಾಜಿ ಮುಖ್ಯಮಂತ್ರಿ. ಎಚ್.ಡಿ. ಕುಮಾರಸ್ವಾಮಿ ಇದ್ರು, ಮಾಜಿ ಮುಖ್ಯಮಂತ್ರಿ. ಬಸವರಾಜ ಬೊಮ್ಮಾಯಿ ಎಷ್ಟು ಗರ್ಜಿಸ್ತಾ ಇದ್ರು ಅಂತ ಹೇಳಿದ್ರೆ ವಿಧಾನಸಭೆಯಲ್ಲಿ, ಸಿದ್ದರಾಮಯ್ಯನವರು ಸೈಲೆಂಟ್ ಆಗ್ಬಿಡ್ತಾ ಇದ್ರು. ಅಂದ್ರೆ ಅವರು ನಿಕಟಪೂರ್ವ ಮುಖ್ಯಮಂತ್ರಿ ಆಗಿದ್ರು. ಸರ್ಕಾರದ ಒಳಗಿನ ವ್ಯವಸ್ಥೆಗಳು ಅವರಿಗೆ ಗೊತ್ತಿತ್ತು. ಎಸ್ಪೆಷಲಿ ಹಣಕಾಸು ಇಲಾಖೆ ಇರಬಹುದು, ಎಸ್ಪೆಷಲಿ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಬರುವಂತ ಖಾತೆಗಳಿರ್ತಾವಲ್ಲ, ಅದರ ತಿಳುವಳಿಕೆ ಇದ್ರೆ, ಅದರಲ್ಲೂ ಬೇಹುಗಾರಿಕೆ ಈ ವಿಚಾರದಲ್ಲಿ ತಿಳುವಳಿಕೆ ಇದ್ರೆ ಬಹಳಷ್ಟು ವಿಚಾರಗಳನ್ನ ಗಟ್ಟಿಯಾಗಿ ಪ್ರಶ್ನೆ ಮಾಡಬಹುದು. ಈ ಕಡೆ ಜೆಡಿಎಸ್ ಅಲ್ಲಿ ಯಾರು ಮಾಜಿ ಮುಖ್ಯಮಂತ್ರಿಗಳಿಲ್ಲ, ಅಥವಾ ಬಿಜೆಪಿಯಲ್ಲೂ ಮಾಜಿ ಮುಖ್ಯಮಂತ್ರಿಗಳಿಲ್ಲ. ಆ ಬಸವರಾಜ ಬೊಮ್ಮಾಯಿ ಅವರು ಇದ್ದಂತ 2023 ವಿಧಾನಸಭೆ ಇತ್ತಲ್ಲ, ಎಚ್.ಡಿ. ಕುಮಾರಸ್ವಾಮಿ ಅವರು ಇದ್ದಂತ ವಿಧಾನಸಭೆ. ಕುಮಾರಸ್ವಾಮಿ ಅವರು ಅಂದ್ರೆ ಸಹಜವಾಗಿ ದಾಖಲೆಗಳ ಜೊತೆ ಬರ್ತಾ ಇದ್ರು. ನೋಡಿ ದಾಖಲೆಗಳನ್ನು ತೋರಿಸ್ತೀನಿ, ಇಲ್ಲಿದೆ ಅಂತ ಒಂದು 10 ವಿಚಾರಗಳನ್ನ ಇಟ್ಕೊಂಡ್ ಬರ್ತಾ ಇದ್ರು. ಅಥವಾ ಅಧಿಕಾರಿಗಳಿಂದ ಬಂದಂತ ಮಾಹಿತಿಯನ್ನ ಸರ್ಕಾರದ ಮುಂದಿಟ್ಟು ಸರ್ಕಾರವನ್ನ ಬೆಚ್ಚಿ ಬೀಳಿಸ್ತಾ ಇದ್ರು. ಅಂತಹ ಯಾವ ತಾಕತ್ತು ಜೆಡಿಎಸ್ ಬಿಜೆಪಿಯಲ್ಲಿ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯನವರು ಆಡಿದ್ದೇ ಮಾತು, ಡಿ ಕೆ ಶಿವಕುಮಾರ್ ಅಬ್ಬರಿಸಿದ್ದು, ವಿರೋಧ ಪಕ್ಷಗಳು ಗಪ್ಚು. ಈ ರೀತಿ ಆದ್ರೆ ರಾಜ್ಯದ ಜನರಿಗೆ ಸಿಗಬೇಕಾದಂತಹ ಪರಿಹಾರಗಳೇನಿದೆ, ಸಮಸ್ಯೆಗಳಿಗೆ ಅನುದಾನ ಏನಿದೆ, ಇದನ್ನ ಗಟ್ಟಿಯಾಗಿ ಕೇಳೋದಿಕ್ಕೂ ಕೂಡ ವಿರೋಧ ಪಕ್ಷಗಳಿಗೆ ಆಗ್ಲಿಲ್ಲ ಅಂತ ಅನಿಸ್ತು. ಕಳೆದ ಅಧಿವೇಶನದಲ್ಲಿ, ಮುಂಗಾರು ಅಧಿವೇಶನದಲ್ಲಿ ಅಟ್ಲೀಸ್ಟ್ ಬಿಜೆಪಿಯ ಸುನೀಲ್ ಕುಮಾರ್ ಆದ್ರೂ ಸೌಂಡ್ ಮಾಡಿದ್ರು. ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಗಟ್ಟಿ ದನಿಯಲ್ಲಿ ಸರ್ಕಾರವನ್ನ ತರಾಟೆಗೆ ತಗೊಂಡಿದ್ರು. ಆದ್ರೆ ಈ ಬಾರಿ ಚಳಿಗಾಲದ ಅಧಿವೇಶನದಲ್ಲಿ ಯಾಕೋ ಬಿಜೆಪಿ ಜೆಡಿಎಸ್ ಮಂಕ್ ಆಗೋಯ್ತು. ಕೇವಲ ಕೆಲವೇ ವಿಷಯಗಳ ಚರ್ಚೆ ಮಾಡುವಲ್ಲಿ, ಉತ್ತರ ಕರ್ನಾಟಕದ ವಿಚಾರವನ್ನ ಚರ್ಚೆ ಮಾಡಿ ಮುಗಿಸೋದ್ರಲ್ಲೇ ಸದನ ಮುಗಿದೋಯ್ತು. ಆದ್ರೆ ನಡುವೆ ಶಾಮನೂರ್ ಶಿವಶಂಕರಪ್ಪನವರು ತೀರ್ಕೊಂಡಿದ್ದಕ್ಕೆ 1 ದಿನ ಹೋಯ್ತು. ಸಿದ್ದರಾಮಯ್ಯನವರು ಉತ್ತರ ಕೊಡೋದ್ರಲ್ಲಿ 2 ದಿನ ಹೋಯ್ತು. ಸಿದ್ದರಾಮಯ್ಯನವರು ಎಂದಿನಂತೆ ತಮ್ಮ ಹಾಸ್ಯಭರಿತ ಶೈಲಿಯಲ್ಲಿ ವಿಪಕ್ಷಗಳನ್ನ ತರಾಟೆಗೆ ತಗೊಂಡ್ರು. ನೋಡಿ, ಎಲ್.ಕೆ. ಅಡ್ವಾಣಿ ಅವರೇ 371J ಅನ್ನ ವಿಶೇಷ ಅವಕಾಶ, ಕಲ್ಯಾಣ ಕರ್ನಾಟಕಕ್ಕೆ ಕೊಡಬೇಕಾದಂತ ವಿಶೇಷ ಅಧಿಕಾರವನ್ನು ಕೊಡೋದಕ್ಕೆ ಒಪ್ಪಿರ್ಲಿಲ್ಲ. ನಿಮ್ಗೆ ಯಾವ ಅರ್ಹತೆ ಇದೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಮಾತಾಡೋದಿಕ್ಕೆ ಅಂತ? ಇದನ್ನ ಕೇಳ್ಕೊಂಡು ವಿರೋಧ ಪಕ್ಷಗಳು ಬೆಪ್ಪಾಗಿ ಕೂತ್ಕೊಂಡ್ರು. ಉತ್ತರ ಕೊಡೋಕೆ ಅವ್ರ ಹತ್ರ ಇಲ್ಲ. ಆರಗ ಜ್ಞಾನೇಂದ್ರ ಒಂದ್ ಸ್ವಲ್ಪ ದನಿ ಎತ್ತಾರೆ. ಆದ್ರೆ ಸಿದ್ದರಾಮಯ್ಯನವರು ಕೂತ್ಕೊಳ್ರಿ ಸುಮ್ನೆ, ನಿಮ್ಗೇನ್ ಗೊತ್ತು ಅನ್ನೋ ತರ ಸಿದ್ದರಾಮಯ್ಯನವರು ಗರ್ಜಿಸ್ತಾರೆ. ಬಿಜೆಪಿಯಲ್ಲಿ ಸೌಂಡ್ ಇಲ್ಲ. ಜೆಡಿಎಸ್ ನ ಸಭಾ ನಾಯಕ ಆಗಿರುವಂತ ಚಿಕ್ಕನಾಯಕನಹಳ್ಳಿ ಶಾಸಕರು ಪಾಪ ಅವರು ಸುರೇಶ್ ಬಾಬು ಅಂತೂ ಸೈಲೆಂಟ್. ಸುರೇಶ್ ಬಾಬು ಅವರಂತೂ ಮಾತಾಡಲ್ಲ. ಅದಕ್ಕೆ ಇರಬೇಕು ಹಿಂದಿನ ಅಧಿವೇಶನಗಳಲ್ಲಿ ಜೆಡಿಎಸ್ ನ ಶಾಸಕರುಗಳು, ಮುಳುಬಾಗಿಲು ಶಾಸಕ ಇದಾರಲ್ಲ, ಸಮೃದ್ಧಿ ಮಂಜುನಾಥ್, ಹಾಗೇನೆ ಶರಣಗೌಡ ಕಂದಕೂರು ಗುರುಮಿಟ್ಕಲ್ನ ಶಾಸಕ, ಜೆಡಿಎಸ್ ನ ತುಂಬಾ ಆಕ್ಟಿವ್ ಆಗಿರುವಂತ ಯುವ ಶಾಸಕ ಅವರು, ಹಾಗೆ ಮುಳುಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ನಮ್ ಸಹಕಾರಕ್ಕೆ ಬರೋದೇ ಇಲ್ಲ. ಜೆಡಿಎಸ್ ನಾಯಕರು, ಯಾವ ನಾಯಕರು ನಮ್ ಸಹಕಾರಕ್ಕೆ ಬರೋದಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ರು. ಇತ್ತ ಕಡೆ ಬಿಜೆಪಿ ಅವರ ಶಾಸಕರು ದನಿ ಎದ್ದಾಗ ಅಟ್ಲೀಸ್ಟ್ ಬಿಜೆಪಿಯ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ವಲ್ಪ ದನಿ ಸೇರಿಸ್ತಾರೆ, ಹಾಗೇನೆ ಅವ್ರ ಸಹಾಯಕ್ಕೆ ಬರ್ತಾರೆ.
ಆದ್ರೆ ಜೆಡಿಎಸ್ ನವ್ರಿಗಂತೂ ಕೇಳೋರೇ ಇಲ್ಲ ಅನ್ನೋ ಪರಿಸ್ಥಿತಿ. ಎಚ್ ಡಿ ಕುಮಾರಸ್ವಾಮಿ ಇದ್ದಾಗ ಅವ್ರಿಗೊಂದು ಗಟ್ಟಿ ದನಿ ಇತ್ತು. ಈಗ ವಿಧಾನಸಭೆ ಹೇಗಾಗಿದೆ ಅಂದ್ರೆ ಅಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರದ್ದೇ ಸಾಮ್ರಾಜ್ಯ. ಇನ್ನು ಸಹಜವಾಗಿನೇ ಅಲ್ಲಿ ಯು ಟಿ ಖಾದರ್ ಇರ್ತಾರೆ, ಅವರು ಕಾಂಗ್ರೆಸ್ ನಿಂದಲೇ ಬಂದಿರುವಂತವ್ರು. ಅವರು ಸಭಾಧ್ಯಕ್ಷರಾದ್ರೂ ಕೂಡ ಅವರಿಗೆ ಅಲ್ಲಿ ವಿಪಕ್ಷದ ಪರ ನಿಲ್ಲುವ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಹಾಗಾಗಿ ಈ ರಾಜ್ಯದ ಸಮಸ್ಯೆಗಳ ಚರ್ಚೆಗೆ ಒಂದು ವೇದಿಕೆಯಾಗುವಂತಹ ಸುವರ್ಣಸೌಧದ ಚಳಿಗಾಲದ ಅಧಿವೇಶನದಲ್ಲಿ ಸಂಪೂರ್ಣವಾಗಿ ಸಮಸ್ಯೆಗಳನ್ನ ಚರ್ಚೆ ಮಾಡುವಲ್ಲಿ ಬಿಜೆಪಿ ಜೆಡಿಎಸ್ ಫೇಲ್ ಆಯ್ತು. ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ ಫೇಲ್ ಆಯ್ತು. ಹೀಗೆ ಮುಂದುವರೆದ್ರೆ ಇದು ಬರುವ ಏನು ಚುನಾವಣೆ ಇದೆಯಲ್ಲ, ಇದರಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ. ಬಿಜೆಪಿ ಜೆಡಿಎಸ್ ತಮ್ಮ ಶಕ್ತಿಯನ್ನ ಜನರ ಮುಂದೆ ಇಡುವಲ್ಲಿ ಅಥವಾ ತಮ್ಮ ಪ್ರತಿಭಟನೆಯನ್ನು ತೋರ್ಪಡಿಸಿ ಜನರಿಗೆ ನ್ಯಾಯ ಕೊಡಿಸುವಲ್ಲಿ ವಿಫಲ ಆದ್ರೆ, ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಅವ್ರನ್ನ ಮುಜುಗರಕ್ಕೀಡು ಮಾಡಿ ಅವರಿಗೆ ಟೀಕೆ ಮಾಡಿ ಅವರನ್ನ ಕಟ್ಟಿ ಹಾಕುವಲ್ಲಿ ವಿಫಲ ಆದ್ರೆ ಖಂಡಿತ ಇದು ಮುಂದಿನ ದಿನಗಳಲ್ಲಿ ಏನು ಬಿಜೆಪಿಗೆ ಜೆಡಿಎಸ್ ಮೈತ್ರಿಗೆನೆ ಹೊಡೆತ ಕೊಡುತ್ತೆ. ಯಾಕಂದ್ರೆ ಈ ಅಧಿವೇಶನಕ್ಕೂ ಮೊದಲು ಸಮನ್ವಯ ಸಮಿತಿ ಮಾಡಿಕೊಂಡು ಬೆಂಗಳೂರಿಗೊಂದು ಸಮನ್ವಯ ಸಮಿತಿ, ಜೆಡಿಎಸ್ ಬಿಜೆಪಿಯ ಏನು ಎರಡರ ಸಮನ್ವಯಕ್ಕೊಂದು ಸಮಿತಿ ಅಂತ ಮಾಡಿ ಕರ್ನಾಟಕಕ್ಕೊಂದು ಸಮನ್ವಯ ಸಮಿತಿಯನ್ನೆಲ್ಲ ಮಾಡಿದ್ರು. ಆದ್ರೆ ಒಳಗೆ ಆಗಿದ್ದೇನು ಅಂದ್ರೆ ಹಿಂದಿನ ಸದನಗಳಿಗಿಂತ, ಹಿಂದಿನ ಅಧಿವೇಶನಗಳಿಗಿಂತ ಮತ್ತಷ್ಟು ವೀಕ್ ಆಯ್ತು. ಹಾಗಾಗಿ ರಾಜ್ಯದ ಪ್ರಮುಖ ಸಮಸ್ಯೆಗಳು ಚರ್ಚೆಗೆ ಬರಲಿಲ್ಲ. ಹೀಗೆ ಹೋದ್ರೆ ಸದನ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಏನು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಏನು ಅವ್ರ ಕಿತ್ತಾಟ ಕುರ್ಚಿಗೋಸ್ಕರ ಅವ್ರು ಮಾಡ್ತಾ ಇರೋ ಏನು ದೆಹಲಿ ಯಾತ್ರೆಗಳು, ಅವರ ಅಲೆದಾಟಗಳಲ್ಲಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ. ಆದ್ರೆ ಅದನ್ನ ಸ್ಪಷ್ಟವಾಗಿ ಏನು ಆಡಳಿತ ಪಕ್ಷದ ಮುಂದಿಟ್ಟು ಅವರಿಗೆ ಬೆಂಗತ್ತಿ ಅವರನ್ನ ಏನು ಸರಿದಾರಿಗೆ ತರುವಲ್ಲಿ ಬಿಜೆಪಿ ಜೆಡಿಎಸ್ ವಿಫಲ ಆಗ್ತಾ ಇವೆ. ಒಂದು ಸರ್ಕಾರ ಅಂತ ಬಂದಾಗ ಅಲ್ಲಿ ಆಡಳಿತ ಪಕ್ಷ ವೀಕ್ ಇದ್ರೂ ಪರವಾಗಿಲ್ಲ, ವಿಪಕ್ಷ ವೀಕ್ ಇರಬಾರ್ದು ಅಂತ ಹೇಳ್ತಾರೆ. ಆದ್ರೆ ವಿರೋಧ ಪಕ್ಷನೇ ವೀಕ್ ಆಗ್ಬಿಟ್ರೆ ಆಡಳಿತ ಪಕ್ಷ ಆಡಿದ್ದೇ ಆಟ ಆಗ್ಬಿಡುತ್ತೆ. ಅದು ಈ ಬಾರಿ ಸದನದಲ್ಲಿ ಮತ್ತೊಮ್ಮೆ ಕಾಣಿಸ್ತು. ಮುಂದಿನ ಅಧಿವೇಶನ ಬಜೆಟ್ ಅಧಿವೇಶನ ಇರುತ್ತೆ. ಅಷ್ಟೊತ್ತಿಗಾದ್ರೂ ಬಿಜೆಪಿ ಜೆಡಿಎಸ್ ಅಲ್ಲಿ ನಿಜವಾದ ಹೋರಾಟ, ನಿಜವಾದ ಏನು ಜನಪರ ಕಾಳಜಿಯನ್ನ ತೋರಿಸ್ತಾ ಸದನದಲ್ಲಿ ಬರೀ ಸಿಎಂ ಕುರ್ಚಿ ವಿಚಾರವಾಗಿ ಕಾಲೆಳೆಯೋದು, ತಮಾಷೆ ಮಾಡೋದನ್ನ ಬಿಟ್ಟು ನಿಜವಾದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಾದ್ರೆ ಮಾತ್ರ ಜನರ ಮನಸ್ಸನ್ನು ಗೆಲ್ಲೋದಿಕ್ ಸಾಧ್ಯ. ಇಲ್ಲಾಂದ್ರೆ ರಾಜ್ಯದ ಜನ ನೋಡ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ ಏನ್ ಮಾಡ್ತಾ ಇದೆ ವಿಪಕ್ಷವಾಗಿ ಅಂತ, ಮತ್ತೊಮ್ಮೆ ವಿಪಕ್ಷದಲ್ಲೇ ಕೂರಿಸ್ಬಿಡ್ತಾರೆ. ಈ ರೀತಿನೇ ಮಾಡ್ತಾ ಇದ್ರೆ ಆಡಳಿತ ಪಕ್ಷ ಆಗೋದಿಕ್ ಅವಕಾಶನೇ ಸಿಗೋದಿಲ್ಲ. ಆಕ್ಟಿವ್ ಆಗಿರುವಂತ ಶಾಸಕರು ದನಿ ಎತ್ತಬೇಕು, ಅದಕ್ಕೆ ಹಿರಿಯರು ದನಿಗೂಡಿಸ್ಬೇಕು. ಸುರೇಶ್ ಕುಮಾರ್ ಇದ್ದಾರೆ. ಸುರೇಶ್ ಕುಮಾರ್ ಪ್ರತಿ ವಿಚಾರದಲ್ಲಿ ಕೂಡ ಒಂದು ಒಳ್ಳೆ ಕಥೆಯನ್ನು ಹೇಳಿ, ಒಂದು ತಮಾಷೆ ಮಾಡಿ ಸದನದಲ್ಲಿ ಎಲ್ಲರನ್ನ ನಗಿಸ್ತಾರೆ. ಆದ್ರೆ ಅದೆಲ್ಲವನ್ನ ಹೈಜಾಕ್ ಮಾಡಿಕೊಂಡು ಕೊನೆಗೆ ನಾವೆಲ್ಲ ಮಾಡಿದ್ದೆ ಕರೆಕ್ಟ್ ಅಂತ ಮಾಡೋದು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿ ಅವರನ್ನ ಹೆಡೆಮುರಿ ಕಟ್ಟುವಂತಹ ವಿಪಕ್ಷ ಮತ್ತಷ್ಟು ಗಟ್ಟಿಯಾಗಿ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇದೆಯಾ ಅಂದ್ರೆ ಕಾಣಿಸ್ತಾ ಇಲ್ಲ. ನೋಡೋಣ, ಇನ್ನಾದ್ರೂ ಜನರ ಸಮಸ್ಯೆಗಳ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ಗಟ್ಟಿಯಾಗಿ ದನಿ ಎತ್ತವ, ಪ್ರಶ್ನೆ ಮಾಡ್ತವ. ಈ ಸದನ ಅಂತೂ ಒಂಥರ ಸಪ್ಪೆ ಆಗೋಯ್ತು. ಜನರ ಕಷ್ಟಗಳಿಗೆ ಪರಿಹಾರ ಸಿಗೋದೇ ಇಲ್ಲ ಅನ್ನೋ ಸ್ಥಿತಿ ಬಂತು. ಇದು ರಾಜ್ಯದ ಅಭಿವೃದ್ಧಿಯ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ. ಆ ಕಾರಣಕ್ಕಾಗಿ ನಿಮ್ ಮುಂದೆ ಇಟ್ಟಿದ್ದು. ನಮಗನ್ಸಿದ್ದೆ ಕರೆಕ್ಟ್ ಆಗಿರ್ಬೇಕಾಗಿಲ್ಲ. ನಿಮ್ಗೂ ಕೂಡ ನಿಮ್ಮ ಅಭಿಪ್ರಾಯ ಇರ್ಬೋದು, ಅದನ್ನ ನೀವು ಕೂಡ ಚರ್ಚೆ ಮಾಡಿ, ಕಮೆಂಟ್ ಮಾಡಿ. ಈ ರೀತಿ ಮತ್ತಷ್ಟು ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.